ಶಾಲಾ ಮಕ್ಕಳಿಗೆ ಸೇರಬೇಕಾದಂತ ಹಾಲಿನ ಪುಡಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರೋ ಜಾಗದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ರಾಯಚೂರಲ್ಲಿ ನಡೆದಿರುವಂತಹ ಘಟನೆ ಇದು. ದನದ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿಯನ್ನ ಶೇಖರಿಸಿಡಲಾಗಿತ್ತು. ರಾಯಚೂರು ಮತ್ತು ದೇವದುರ್ಗ ತಾಲೂಕಲ್ಲಿ ಜಮೀನೊಂದರ ದನದ ಕೊಟ್ಟಿಗೆಯಲ್ಲಿ ಕೆಎಂಎಫ್ ನಂದಿನಿ ಹಾಲಿನ ಪುಡಿ ಪತ್ತೆಯಾಗಿದೆ, ಚೀಲಗಳು ಪತ್ತೆಯಾಗಿದೆ. ಪಿಎಸ್ಐ ತಿಮ್ಮಣ್ಣ ನಾಯಕ್ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳು ದಾಳಿ ಮಾಡಿರೋದು. ಗೊತ್ತಾಗಿರೋ ವಿಚಾರ ಯಾವುದು ಅಂತಂದ್ರೆ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಇದು ಅಂತ. ಅದರಲ್ಲಿ ಸ್ಟಿಕ್ಕರ್ಸ್ ಇದಾವೆ, ನೋಡ್ತಾ ಇದ್ದೀರಿ. ಇದು ಕ್ಷೀರಭಾಗ್ಯ ಯೋಜನೆ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗಬೇಕಾಗಿದ್ದು. ಆದರೆ ಇದು ಯಾರ್ದೋ ಗೋಡನ್ ಸೇರ್ತಾ ಇದೆ, ಅಲ್ಲಿಂದ ಕಾಳಸಂತೆಗೆ ಮಾರಾಟ ಆಗ್ತಾ ಇದೆ. ಸುಮಾರು 38 ಚೀಲಗಳಲ್ಲಿ ಈ ರೀತಿ ಹಾಲಿನ ಪುಡಿಯನ್ನ ಇಡಲಾಗಿತ್ತು. ಅಂದ್ರೆ 38 ಚೀಲ ಪತ್ತೆಯಾಗಿದೆ. 760 kg ಇರಬಹುದು ಅನ್ನೋ ಅಂದಾಜು. ಪಾಕೆಟಲ್ಲಿ ಬರೆದಿರೋ ಪ್ರಕಾರ ಇದು ಸ್ಪಷ್ಟವಾಗಿ ನಮ್ಮ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥ ಪಾಕೆಟ್ಗಳು 37 ಪಾಕೆಟ್ಗಳು ಪೂರ್ಣ ಪ್ರಮಾಣದಲ್ಲಿ, 2 ಪಾಕೆಟ್ಗಳು ಅರ್ಧ ಇದ್ದಾವೆ. ಅವು ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದೆ. ನಾವು KMF ನಾವು ಜಿಲ್ಲಾ ಪಂಚಾಯತ್ವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಜಿಲ್ಲಾ ಪಂಚಾಯತ್ವರು KMF ಅವ್ರಿಗೆ ಅದನ್ನು ರವಾನೆ ಮಾಡ್ತಾರೆ. ಸೊ ಆ ಬೇಡಿಕೆ ಅನುಸಾರವಾಗಿ KMF ಕಾಂಟ್ರಾಕ್ಟ್, ಅಲ್ಲಿ ಅವ್ರದ್ದು ಗೋಡನ್ ಇರುತ್ತೆ, ಅಧಿಕೃತ ಮಳಿಗೆ ಇರುತ್ತೆ ಗೋಡನ್. ಸರ್ ಸಾಗಾಟಕ್ಕೆ ಏನು ಸರ್, KMF ಗೋಡನ್ನಿಂದ ಅವರು ವೆಹಿಕಲ್ ಹಾಕ್ಕೊಂಡು ಶಾಲೆಗಳಿಗೆ ಹಂಚಬೇಕು. ಶಾಲೆಗಳಿಗೆ ರಾಯಚೂರಲ್ಲಿ ನಡೆದಿರುವಂತಹ ಘಟನೆ ಇದು. ದನದ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿಯನ್ನ ಶೇಖರಿಸಿಡಲಾಗಿತ್ತು. ರಾಯಚೂರು ಮತ್ತು ದೇವದುರ್ಗ ತಾಲೂಕಲ್ಲಿ ಜಮೀನೊಂದರ ದನದ ಕೊಟ್ಟಿಗೆಯಲ್ಲಿ KMF ನಂದಿನಿ ಹಾಲಿನ ಪುಡಿ ಪತ್ತೆಯಾಗಿದೆ, ಚೀಲಗಳು ಪತ್ತೆಯಾಗಿದೆ. ಪಿಎಸ್ಐ ತಿಮ್ಮಣ್ಣ ನಾಯಕ್ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳು ದಾಳಿ ಮಾಡಿರೋದು. ಗೊತ್ತಾಗಿರೋ ವಿಚಾರ ಯಾವುದು ಅಂತಂದ್ರೆ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಇದು ಅಂತ. ಅದರಲ್ಲಿ ಸ್ಟಿಕ್ಕರ್ಸ್ ಇದಾವೆ, ನೋಡ್ತಾ ಇದ್ದೀರಿ. ಇದು ಕ್ಷೀರಭಾಗ್ಯ ಯೋಜನೆ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗಬೇಕಾಗಿದ್ದು. ಆದರೆ ಇದು ಯಾರ್ದೋ ಗೋಡನ್ ಸೇರ್ತಾ ಇದೆ, ಅಲ್ಲಿಂದ ಕಾಳಸಂತೆಗೆ ಮಾರಾಟ ಆಗ್ತಾ ಇದೆ. ಸುಮಾರು 38 ಚೀಲಗಳಲ್ಲಿ ಈ ರೀತಿ ಹಾಲಿನ ಪುಡಿಯನ್ನ ಇಡಲಾಗಿತ್ತು. ಅಂದ್ರೆ 38 ಚೀಲ ಪತ್ತೆಯಾಗಿದೆ. 760 kg ಇರಬಹುದು ಅನ್ನೋ ಅಂದಾಜು. ಪಾಕೆಟಲ್ಲಿ ಬರೆದಿರೋ ಪ್ರಕಾರ ಇದು ಸ್ಪಷ್ಟವಾಗಿ ನಮ್ಮ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥ ಪಾಕೆಟ್ಗಳು 37 ಪಾಕೆಟ್ಗಳು ಪೂರ್ಣ ಪ್ರಮಾಣದಲ್ಲಿ, 2 ಪಾಕೆಟ್ಗಳು ಅರ್ಧ ಇದ್ದಾವೆ. ಅವು ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದೆ. ನಾವು KMF ನಾವು ಜಿಲ್ಲಾ ಪಂಚಾಯತ್ವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಜಿಲ್ಲಾ ಪಂಚಾಯತ್ವರು KMF ಅವ್ರಿಗೆ ಅದನ್ನು ರವಾನೆ ಮಾಡ್ತಾರೆ. ಸೊ ಆ ಬೇಡಿಕೆ ಅನುಸಾರವಾಗಿ KMF ಕಾಂಟ್ರಾಕ್ಟ್, ಅಲ್ಲಿ ಅವ್ರದ್ದು ಗೋಡನ್ ಇರುತ್ತೆ, ಅಧಿಕೃತ ಮಳಿಗೆ ಇರುತ್ತೆ ಗೋಡನ್. ಸರ್ ಸಾಗಾಟಕ್ಕೆ ಏನು ಸರ್, KMF ಗೋಡನ್ನಿಂದ ಅವರು ವೆಹಿಕಲ್ ಹಾಕ್ಕೊಂಡು ಶಾಲೆಗಳಿಗೆ ಹಂಚಬೇಕು. ಶಾಲೆಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.